ಇನ್ನು ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಏರಿಸೋದು ನಾವು ಕಡಿಮೆ ಮಾಡೋದಾ ಅಂತ ಪ್ರಶ್ನೆ ಮಾಡಿದ್ರು. ನೋಡಿ, ರಾಜ್ಯ ಸರ್ಕಾರ ಕೂಡ ಅದರ ಮೇಲೆ ಏನು ಟ್ಯಾಕ್ಸ್ ಅನ್ನು ಹಾಕುತ್ತೆ, ಅಬಕಾರಿ ದರ ಸುಂಕವನ್ನು ಹಾಕುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಕೇಂದ್ರ ಸರ್ಕಾರದವರು ಕೂಡ ಏರಿಸ್ತಾರೆ, ಹಾಗಾದ್ರೆ ನಾವು ಕಡಿಮೆ ಮಾಡಬೇಕಾ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಪೆಟ್ರೋಲು 70 ರೂಪಾಯಿ ಇತ್ತು, ಡೀಸೆಲು 48 ರೂಪಾಯಿ ಇತ್ತು. UPA ಅವಧಿಯಲ್ಲಿ ಗ್ಯಾಸ್ನ ಬೆಲೆ 414 ರೂಪಾಯಿ ಇತ್ತು. ಈಗ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಟ್ಯಾಕ್ಸಿನ ನೀವು ಕಡಿಮೆ ಮಾಡ್ತೀರಾ ರಾಜ್ಯದಿಂದ ಅಂತ ಸರ್? ಯಾವುದು? ಪೆಟ್ರೋಲ್ ಡೀಸೆಲ್ದು ಸರ್. ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವರು ಎಷ್ಟಿತ್ತು? ಪೆಟ್ರೋಲ್ ಬೆಲೆ 48 ರೂಪಾಯಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡಿದ್ರು ಇದನ್ನ? ನೀವೇನು ರಾಜ್ಯ ಜನತೆ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ? ರಾಜ್ಯ ಜಾಸ್ತಿ ಇದೆ ಅನ್ನೋದು ಅಲ್ಲ, ಇದ್ನ್ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತ.